ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮನ್ನು ಸ್ವಾರ್ಥಿಕರನ್ನಾಗಿಯೂ ಶಿಲುಬೆ ಸೈನಿಕರನ್ನಾಗಿಯೂ ರೂಪಾಂತರಪಡಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಮಹತ್ವವುಳ್ಳ ಸುವಾರ್ತೆಯ ಮಹತ್ವ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 5-6 ವಚನಗಳು. ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 5-6 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಆಗ ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಿಗೆಯು ಹರ್ಷಧ್ವನಿ ಗೈಯುವುದು, ಅರಣ್ಯದಲ್ಲಿ ಒರತೆಗಳು ಒಡೆಯುವವು, ಒಣನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು. ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ನಮ್ಮ ಶ್ರೇಷ್ಠ ಬೋಧಕನಾದ ಪರಿಶುದ್ಧಾತ್ಮನು ದೇವರ ವಾಕ್ಯಗಳನ್ನು ಗ್ರಹಿಸಲಿಕ್ಕೆ ನಾವು ಶಕ್ತರಾಗುವಂತೆ ನಮಗೆ ಹೆಚ್ಚೆಚ್ಚಾದ ಪರಿಜ್ಞಾನವನ್ನು ಅನುದಿನವೂ ಅನುಗ್ರಹಿಸಲಿ. ಈ ದಿನ ನಾವು ಓದಿದ ವಾಕ್ಯ ಭಾಗದಲ್ಲಿ ಹೀಗೆ ಬರ್ತದೆ: ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಿಗೆಯು ಹರ್ಷಧ್ವನಿಗೈಯುವುದು. ನಿಶ್ಚಯವಾಗಿ ಯೇಸುಕ್ರಿಸ್ತನ ಸೇವೆಯಲ್ಲಿ ನಾವು ಇವೆಲ್ಲವನ್ನ ಓದ್ತೇವೆ ಅಥವಾ ಕಾಣ್ತೇವೆ. ಆತನು ಕುರುಡರಿಗೆ ದೃಷ್ಟಿ ಕೊಟ್ಟ ಅನೇಕ ಸಂದರ್ಭಗಳನ್ನ ನಾವು ಸುವಾರ್ತೆಗಳಲ್ಲಿ ಓದ್ತೇವೆ. ಹಾಗೆಯೇ ಕಿವುಡರು ಅವರ ಕಿವಿ ಕೇಳುವಂತೆ ಆತನು ಮಾಡಿದ್ದಾನೆ. ಅನೇಕ ಹುಟ್ಟು ಕುಂಟರು ಅಥವಾ ಕುಂಟರು ಎದ್ದು ನಡೆದಾಡುವಂತೆ ಆತನು ಮಾಡಿದ್ದಾನೆ. ಅವರ ಕಾಲುಗಳಿಗೂ ಕೈಗಳಿಗೂ ಕೈಕಾಲುಗಳ ಹರಡುಗಳಿಗೆ ಬಲ ಬರುವಂತೆ ಆತನು ಅದ್ಭುತಗಳನ್ನ ಮಾಡಿದ್ದಾನೆ. ಮತ್ತು ಮಾತನಾಡಲಾರದ ಮೂಕರು ಅವರು ಮಾತನಾಡುವಂತೆ ಆತನು ಅವರಿಗೆ ಅದ್ಭುತ ಮಾಡಿದ್ದಾನೆ. ಇವೆಲ್ಲವನ್ನ ನಾವು ವಾಕ್ಯದಲ್ಲಿ ಓದಿದ್ದೇವೆ ಮತ್ತು ಕೇಳಿಸಿಕೊಂಡಿದ್ದೇವೆ. ಆತನು ಇತರರಿಗೆ ಮಾಡಿದ ಈ ಅದ್ಭುತಗಳನ್ನು ನಾವು ಓದಿ ಧ್ಯಾನಿಸಿ ಕರ್ತನನ್ನು ಸ್ತುತಿಸಿದ್ದೇವೆ. ಎಲ್ಲವೂ ಸರಿಯೇ. ಆದರೆ ಇನ್ನೊಂದು ವಿಧದಲ್ಲಿ ಇದನ್ನು ಗಮನಿಸುವುದಾದರೆ, ಒಂದು ವೇಳೆ ನಮ್ಮನ್ನೇ ಅಥವಾ ನನ್ನನ್ನೇ ಈ ಸ್ಥಾನದಲ್ಲಿ ನಾನು ನೋಡುವುದಕ್ಕೆ ಪ್ರಯಾಸ ಪಟ್ಟರೆ, ಒಂದು ಕಾಲದಲ್ಲಿ ನನ್ನ ದೇವರು ಯಾರೆಂಬುದಾಗಿ ಕಾಣಲು ಸಾಮರ್ಥ್ಯವಿಲ್ಲದ ದೃಷ್ಟಿಯುಳ್ಳವನು ನಾನಾಗಿದ್ದರೆ, ಹಾಗಾದರೆ ದೇವರನ್ನ ಸರಿಯಾಗಿ ನನ್ನ ಆಂತರ್ಯದ ಕಣ್ಣುಗಳಿಂದಲೂ ಕಾಣಲಿಕ್ಕಾಗದ ಅಥವಾ ಗ್ರಹಿಸಲಿಕ್ಕಾಗದ ಕುರುಡನು ನಾನೇ ಎಂಬುದನ್ನು ನಾನು ಒಪ್ಪಿಕೊಳ್ಳಬೇಕು. ದೇವರ ಸ್ವರವನ್ನ ಕೇಳಿಸಿಕೊಳ್ಳುವ ಸಾಮರ್ಥ್ಯವಿಲ್ಲದವನು ನಾನಾಗಿದ್ದರೆ, ಹಾಗಾದರೆ ಈ ಕಿವುಡನು ನಾನೇ ಎಂಬುದಾಗಿ ನಾನು ಅರಿತುಕೊಳ್ಳಬೇಕು. ಕರ್ತನ ಕಾರ್ಯಗಳಿಗಾಗಿ ಎದ್ದು ಒಂದು ಒಳ್ಳೆಯ ಓಟವನ್ನ ಓಡಲಾರದ ಸ್ಥಿತಿಯಲ್ಲಿ ನಾನಿದ್ದರೆ, ಈ ಕುಂಟನು ನಾನೇ ಎಂಬುದಾಗಿ ನಾನು ಅರಿತುಕೊಳ್ಳಬೇಕು. ಹಾಗೆಯೇ ಕರ್ತನಿಗಾಗಿ ಸ್ವರವೆತ್ತಿ ಮಾತಾಡಲಾರದವನು, ಪ್ರವಾದಿಸಲಾರದವನು, ಕರ್ತನ ಪಕ್ಷವಹಿಸಿ ಮಾತನಾಡಲು ಸಾಮರ್ಥ್ಯ ಇಲ್ಲದವನಾಗಿದ್ದ ಪಕ್ಷದಲ್ಲಿ ಇಲ್ಲಿರುವ ಮೂಕನು ನಾನೇ ಎಂಬುದನ್ನು ನಾನು ಗ್ರಹಿಸಬೇಕು. ಅಪ್ರಯೋಜಕವಾಗಿ ದೇವರ ರಾಜ್ಯಕ್ಕೂ ದೇವರಿಗೂ ಯಾವ ಪ್ರಯೋಜನವಿಲ್ಲದೆ ಲೋಕದ ರೀತಿಯಲ್ಲಿ ನಮ್ಮ ನೋಟವು, ನಮ್ಮ ಆಲಿಸುವಿಕೆಯು, ನಮ್ಮ ನಡೆಯು, ನಮ್ಮ ಮಾತುಗಳು, ಒಣಹರಟೆಗಳು, ವ್ಯರ್ಥ ಮಾತುಗಳು ಇರುವುದಾದರೆ ನಾವು ದೇವರ ವಿಷಯದಲ್ಲಿ ಅಪ್ರಯೋಜಕರೇ. ಆದರೆ ದೇವರು ಸುವಾರ್ತೆಯ ಮುಖಾಂತರ ನಮ್ಮನ್ನು ಸಂದರ್ಶಿಸಿ ಯೇಸುಕ್ರಿಸ್ತನ ಸುವಾರ್ತೆಯ ಮುಖಾಂತರ ನಾವು ದೇವರು ಯಾರೆಂಬುದನ್ನು ತಿಳಿದುಕೊಳ್ಳುವಂಥ ಕೃಪೆಯನ್ನು ಕೊಡುವಾಗ ನಾವು ಅಲ್ಲಿ ಕ್ರಿಸ್ತನು ಯಾರೆಂಬುದಾಗಿ ನಾವು ನೋಡ್ತೇವೆ, ಅಥವಾ ದೇವರು ಯಾರೆಂಬುದಾಗಿ ನೋಡ್ತೇವೆ. ಇದರ ನಿಮಿತ್ತ ದೇವರ ಸ್ವರವನ್ನು ಕೇಳುವ ಸಾಮರ್ಥ್ಯವನ್ನು ನಾವು ಪಡೆದುಕೊಳ್ತೇವೆ. ಹೀಗೆ ಆತನಿಗಾಗಿ ಒಂದು ವೈರಾಗ್ಯವು ಬರುವಾಗ ಕ್ರಿಸ್ತನಿಗಾಗಿ, ದೇವರಿಗಾಗಿ, ಸ್ವಾರ್ಥ ಸೇವೆಗೋಸ್ಕರ ಒಂದು ಓಟವನ್ನು ಓಡುವುದಕ್ಕಾಗಿ ಎದ್ದು ನಿಲ್ತೇವೆ. ಹೋದ ಸ್ಥಳಗಳಲ್ಲಿ ನನ್ನ ಕರ್ತನು, ನಮ್ಮ ದೇವರು ಯಾರೆಂಬುದನ್ನು ಜನರಿಗೆ ತಿಳಿಸುವಂತೆ ನಮ್ಮ ಬಾಯನ್ನು ತೆರಿತೇವೆ. ಯೇಸು ಕ್ರಿಸ್ತನ ಕುರಿತಾದ ಸಾಕ್ಷಿ ಪ್ರವಾದನೆ ಆತ್ಮ ಎಂಬುದಾಗಿ ಬರ್ತದೆ. ಹಾಗಾದರೆ ಪ್ರವಾದನೆ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಯಥೇಚ್ಛವಾಗಿ ನಾವು ಮಾತನಾಡ್ತೇವೆ.
ಹಾಗಾದರೆ ಇಂಥ ಸಾಮರ್ಥ್ಯ ನಮಗೆ ಅವಶ್ಯ. ನಾವು ದೇವರನ್ನು ಸರಿಯಾಗಿ ಗ್ರಹಿಸುವಂಥ ದೃಷ್ಟಿಯನ್ನು ಪಡ್ಕೊಂಡು, ಕುರುಡು ಬಾರ್ತಿಮಾಯನ ಕುರಿತಾಗಿ ಬರೆದದೆ, ಆತನು ತನ್ನ ಭಿಕ್ಷಾವಸ್ತ್ರವನ್ನು ಬಿಟ್ಟು ಕರ್ತನ ಬಳಿಗೆ ಬಂದು ತನಗೆ ಬೇಕಾದ ದೃಷ್ಟಿಯನ್ನು ಪಡ್ಕೊಂಡ ಮೇಲೆ ಆತನು ಹಿಂದಿರುಗಿ ಭಿಕ್ಷಾವೃತ್ತಿಗೆ ಹಿಂದಿರುಗದೆ ಆತನು ದೃಷ್ಟಿ ಪಡ್ಕೊಂಡ ಕೂಡಲೇ ಕರ್ತನನ್ನೇ ದೇವಾದಿದೇವನನ್ನೇ ನೋಡಿದವನಾಗಿ ಆತನ ಹಿಂದೆಯೇ ಆತನನ್ನು ಸ್ತುತಿಸುತ್ತಾ ಹೋಗಿಬಿಟ್ಟ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ. ಹಾಗಾದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕಣ್ಣುಗಳು ತೆರೆಯಲ್ಪಡುವುದು ಅವಶ್ಯ. ನಾವು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತೆ ಸುನ್ನತಿಯುಳ್ಳ ಕಿವಿಯುಳ್ಳವರು. ಸ್ಟೆಫನನು ತನ್ನನ್ನು ವಿರೋಧಿಸಿದ ಜನರಿಗೆ ಹೇಳ್ತಾನೆ, ಕರ್ಣಶುದ್ಧಿ ಇಲ್ಲದವರೇ ಈ ಮಾತನ್ನ ಬೇರೆ ಭಾಷಾಂತರಗಳಲ್ಲಿ ಹೀಗೆ ಬರುತ್ತದೆ, ಕಿವಿಯಲ್ಲಿ ಸುನ್ನತಿಲ್ಲದವರೇ. ಹಾಗಾದರೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತೆ, ದೇವರ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕೆ ಅಡ್ಡಲಾಗಿರುವ ಸಂಗತಿಗಳಿಂದ ನಾವು ಅವುಗಳನ್ನು ಕಿವಿಯಿಂದ ತೆಗೆದು ಬಿಟ್ಟು ದೇವರ ಸ್ವರವನ್ನು ಕೇಳಿಸಿಕೊಳ್ಳಲು ಸಾಧ್ಯವಾಗುವಂಥ ಒಂದು ಪ್ರತಿಷ್ಠೆ ಹೊಂದಿದವರು, ಅದನ್ನು ಹೊಂದಿ ಕರ್ತನ ಅಪ್ಪಣೆಯನ್ನು ಪಡಕೊಂಡು ಕರ್ತನಿಗಾಗಿ ಒಂದು ಓಟ. ಪೌಲನು ಫಿಲಿಪ್ಪಿ ಪತ್ರಿಕೆಯಲ್ಲಿ ಹೇಳ್ತಾನಲ್ಲ, 3ನೇ ಅಧ್ಯಾಯದ 12ನೇ ವಚನದಲ್ಲಿ, ನಾನು ಏನನ್ನು ಹಿಡಿಕೊಳ್ಳಬೇಕಿತ್ತು ಕರ್ತನನ್ನು ಹಿಡಿಕೊಂಡನು, ಅದನ್ನು ಹಿಡಿಕೊಳ್ಳುವುದಕ್ಕಾಗಿ ನಾನು ಎದೆ ಬೊಗ್ಗಿದವನಾಗಿ ಓಡುತ್ತಿದ್ದೇನೆ. ತನ್ನ ಸೇವೆ ಅಂತ್ಯಭಾಗದಲ್ಲಿ ಹೇಳ್ತೇನೆ, ಶ್ರೇಷ್ಠ ಓಟ ಅಥವಾ ಒಳ್ಳೆಯ ಓಟವನ್ನು ಓಡಿ ಮುಗಿಸಿದ್ದೇನೆ, ಅಥವಾ ಓಟವನ್ನು ಕೊನೆಗಾಣಿಸಿದ್ದೇನೆ. ಹಾಗಾದರೆ ಓಟವನ್ನು ಆರಂಭಿಸಿ ಅದನ್ನು ಮುಂದುವರಿಸಿ ಅದನ್ನು ಕೊನೆಗಾಣಿಸುವುದಕ್ಕೆ ನಮಗೆ ಕರ್ತನಿಗಾಗಿ ಓಡುವ ಕಾಲುಗಳು ಅವಶ್ಯ. ಕರ್ತನಿಗಾಗಿ ಕರ್ತನ ಪಕ್ಷ ವಹಿಸಿ ಮಾತನಾಡುವುದಕ್ಕೂ, ಪ್ರವಾದಿಸುವುದಕ್ಕೂ, ಉಪದೇಶಿಸುವುದಕ್ಕೂ, ಪ್ರಸಂಗಿಸುವುದಕ್ಕೂ, ಪ್ರಾರ್ಥಿಸುವುದಕ್ಕೂ ನಮಗೆ ತೆರೆಯಲ್ಪಟ್ಟ ಬಾಯಿ, ನಾಲಿಗೆ, ಇದರಿಂದ ಎಷ್ಟೋ ಸಂತೋಷ, ಹರ್ಷಧ್ವನಿ ಎಂಬುದಾಗಿ ಬರೆದರೆ ಯೇಸು ಕ್ರಿಸ್ತನಲ್ಲಿ ಸಂಭ್ರಮಿಸುವ ಫಿಲಿಪ್ಪನು ಸಮಾರ್ಯ ಪಟ್ಟಣಕ್ಕೆ ಹೋದಾಗ ಯೆರೂಸಲೇಮಿನಲ್ಲಿ ಹಿಂಸೆಯು ಪ್ರಚೋದಿಸಲ್ಪಟ್ಟಾಗ, ಅಲ್ಲಿಂದ ಪಲಾಯನ ಮಾಡಿದವರು ವಿಧ ಕಡೆಗೆ ಚದುರಿಸಲ್ಪಟ್ಟಾಗ ಸುವಾರ್ತಿಕನಾದ ಫಿಲಿಪ್ಪನು ಆತನು ಸಮಾರ್ಯ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿದಾಗ ಇಡೀ ಪಟ್ಟಣವೇ ಹರ್ಷಾನಂದದಿಂದ ತುಂಬಿಸಲ್ಪಡ್ತು. ಪ್ರಿಯರೇ, ಹಾಗಾದರೆ ಈ ಸಂಗತಿಗಳು ಅವಶ್ಯ. ನಾವು ಸುವಾರ್ತೆ ಸಾರುವುದಕ್ಕಾಗಿ ನಮಗೆ ತೆರೆಯಲ್ಪಟ್ಟ ಕಣ್ಣು, ತೆರೆಯಲ್ಪಟ್ಟ ಕಿವಿ, ಬಲ ಹೊಂದಿದ ಕಾಲುಗಳು, ಪಾದಗಳು ಮತ್ತು ಸ್ವರವೆತ್ತಿ ಕೂಗುವುದಕ್ಕಾಗಿ ನಮಗೆ ದೇವರಾತ್ಮನ ಸಾಮರ್ಥ್ಯ. ಇದರೊಂದಿಗೆ ಮುಂದೆ ಬರ್ತದೆ, ಅರಣ್ಯದಲ್ಲಿ ಒರತೆಗಳು ಓಡುವವು, ಒಣನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು. ಯೋಹಾನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಜಾತ್ರೆಯ ಕೊನೆಯ ದಿವಸ ಹೇಳಿದ ಒಂದು ಮಾತನ್ನು ನಾವು ಗಮನಿಸೋಣ. ಅಲ್ಲಿ ಬರ್ತದೆ, ಯೋಹಾನ 7:37ರಲ್ಲಿ, ಆ ಜಾತ್ರೆ ಮಹಾದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವೆಂದು ಕೂಗಿ ಹೇಳಿದನು. ಪ್ರಿಯರೇ, ಹಾಗಾದರೆ ಎಲ್ಲಿನ ಪವಿತ್ರಾತ್ಮನ ನದಿ ಹರಿಯಲಿಲ್ಲವೋ, ಎಲ್ಲಿ ಜನರೊಳಗಿನ ಮಾನಸಾಂತರ ಬರಲಿಲ್ಲವೋ, ಎಲ್ಲಿ ಜನರು ದೇವರ ರಾಜ್ಯದ ಅದ್ಭುತಗಳನ್ನು ಇನ್ನು ಕಾಣಲಿಲ್ಲವೋ, ಎಲ್ಲಿ ಜನರು ಇನ್ನು ಯೇಸುಕ್ರಿಸ್ತನ ನಾಮದ ಮಾತನ್ನು ಕಂಡುಕೊಳ್ಳಲಿಲ್ಲವೋ, ಆ ಸ್ಥಳಗಳಲ್ಲಿ ಪವಿತ್ರಾತ್ಮನ ನದಿ ಹರಿಯುವಂತೆ ನಮ್ಮೊಳಗಿಂದ ಆ ಪವಿತ್ರಾತ್ಮನ ಹೊಳೆಗಳು, ನದಿಗಳು ಹರಿಯಲೇಬೇಕು. ಒಣನೆಲದಂತೆ ಇರುವಂಥ ಅರಣ್ಯ ಪ್ರದೇಶಗಳಲ್ಲಿ ದೇವರ ಪವಿತ್ರಾತ್ಮ ನದಿ ಹರಿಯುವಂತೆ ದೇವರು ನನ್ನನ್ನೇ ತನ್ನ ಸಾಧನವನ್ನಾಗಿ ಆತನು ಉಪಯೋಗಿಸಬೇಕೆಂದಿದ್ದಾನೆ. ಪ್ರಿಯರೇ, ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋದು ಬಹಳ ಅವಶ್ಯ. ಇಂಥ ಮಾರ್ಪಾಟು ನಮ್ಮೊಳಗೆ ಬಂದು ನಮ್ಮ ಮೂಲಕ ಸುವಾರ್ತೆಯನ್ನು ಕೇಳುವವರ ಜೀವಿತದಲ್ಲಿ ಇಂಥ ಮಾರ್ಪಾಟು ಬರುವಂತೆ ನಾವು ದೇವರಲ್ಲಿ ಹಂಬಲಿಸೋಣ, ಪ್ರಾರ್ಥನೆಯಲ್ಲಿ ಕಳೆಯೋಣ. ದೇವರು ನಮ್ಗೆ ಕೊಡುವಂಥ ಈ ನೂತನ ಸಾಮರ್ಥ್ಯವನ್ನು ಪಡ್ಕೊಂಡು ಮಹಿಮೆಯುಳ್ಳ ಸುವಾರ್ತೆಯನ್ನು ದೇವರ ಮಹಿಮೆಗಾಗಿ ಸಾರೋಣ. ಇದಕ್ಕಾಗಿ ನಮ್ಮನ್ನು ಹೊಸದಾಗಿ ಸಮರ್ಪಿಸಿಕೊಳ್ಳೋಣ. ಮಹಾಕೃಪೆಯ ಪರಲೋಕ ತಂದೆ, ಸುವಾರ್ತೆ ಸಾರುವವರ ಕಣ್ಣುಗಳು ಕರ್ತನೆ, ನಾವು ನಿನ್ನ ಮಹಿಮೆಯನ್ನು ಕಾಣುವಂತೆ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟು, ನಿನ್ನ ಮಹಿಮೆಯನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಮ್ಮ ಕಿವಿಗಳು ತೆರೆಯಲ್ಪಟ್ಟು, ನಿನಗಾಗಿ ಕರ್ತನೆ ಸ್ವಾರ್ಥ ಸೇವೆಗಾಗಿ ಒಂದು ಒಳ್ಳೆಯ ಓಟವನ್ನು ಓಡುವುದಕ್ಕಾಗಿ ಒಂದು ಒಳ್ಳೆಯ ಸಾಮರ್ಥ್ಯನ ಪಡೆಕೊಂಡವರಾಗಿ ಕರ್ತನೆ, ಈ ಸ್ವರವೆತ್ತಿ ಧ್ವನಿ ಎತ್ತಿ ನಿನಗಾಗಿ ನಿನ್ನ ಪಕ್ಷವಹಿಸಿ ಮಾತನಾಡುವವರಾಗುವಂತೆ, ನಮ್ಮೊಳಗಿಂದ ನಿನ್ನ ಪವಿತ್ರಾತ್ಮನ ನದಿ ಹೊಳೆಯಾಗಿ ನದಿಗಳಾಗಿ ಹರಿಯುವಂತೆ ಕರ್ತನೆ, ಪವಿತ್ರಾತ್ಮ ನದಿ ಹರಿದು ಅನೇಕ ಪ್ರದೇಶಗಳಿಗೆ ಜನಾಂಗಗಳಿಗೆ ಆಶೀರ್ವಾದವಾಗುವಂತೆ ಕರ್ತನ ನಮ್ಮನ್ನು ಆರಿಸಿಕೋ, ನಮ್ಮನ್ನು ಪ್ರತಿಷ್ಠಪಡಿಸಿ ಅಭಿಷೇಕಿಸಿ ಉಪಯೋಗಿಸು ಸ್ವಾಮಿ. ಹೀಗೆ ಈ ವಾಕ್ಯವನ್ನು ಕೇಳ್ತಾ ಒಪ್ಪಿಸಿಕೊಡ್ತಿರುವಂಥ ಪ್ರತಿಯೊಬ್ಬರನ್ನ ಅಭಿಷೇಕಿಸಿ ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.